ಸುವಾರ್ತೆಯ ಸಂದೇಶವೇನೆಂದರೆ ದೇವರೊಂದಿಗೆ ಸಂಧಾನವಾಗಿರಿ ಎಂಬುದಾಗಿ. ಅದಕ್ಕಾಗಿ ಮೊದಲನೆಯ ಹೆಜ್ಜೆ ನಾವೇ ಇಡಬೇಕು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಒಬ್ಬರು ಹೀಗೆ ಹೇಳಿದ್ದಾರೆ, ಭವಿಷ್ಯದ ಕುರಿತಾದ ಧರ್ಮವನ್ನು ನಾನು ನಂಬುವುದಿಲ್ಲ, ಈಗಿನ ಈ ಲೋಕದ ಧರ್ಮವನ್ನು ಮಾತ್ರ ನಂಬುತ್ತೇನೆ ಎಂಬುದಾಗಿ. ಪ್ರಿಯರೇ, ಧರ್ಮವು ನಮ್ಮನ್ನು ರಕ್ಷಿಸಲಾರದು. ಈ ಗೂಢಾರ್ಥವನ್ನು ತಿಳಿದುಕೊಳ್ಳಬೇಕೇ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ನಾವು ಅದನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯದಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ರಕ್ಷಣೆಯ ಪ್ರಯೋಜನಗಳು, ಭಕ್ತನ ಪವಿತ್ರ ಮಾಡುವಿಕೆ ಎಂಬುದನ್ನು ಕಾಣುತ್ತೇವೆ. ಪ್ರಿಯರೇ, ಈ ಪತ್ರಿಕೆಯನ್ನು ಇಲ್ಲಿಯವರೆಗೆ ಓದಿದವರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಏಳಬಹುದಾದ ಪ್ರಶ್ನೆಯೊಂದಕ್ಕೆ ಪೌಲನು ಈ ಅಧ್ಯಾಯದಲ್ಲಿ ಉತ್ತರವಾಗಿ ಹೇಳುತ್ತಾನೆ. ಕ್ರಿಸ್ತನಲ್ಲಿ ನಮಗಿರುವ ಬಿಡುಗಡೆಯಿಂದಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆಂದು ಅವನು ಹೇಳಿದ್ದಾನೆ. ಈ ಬಿಡುಗಡೆಯು ಕ್ರೂಜೆಯ ಮೇಲೆ ಬಹು ವಿಶೇಷವಾದ ಬೆಲೆ ತೆರುವ ಮೂಲಕ ಸಂಪಾದಿಸಲ್ಪಟ್ಟದ್ದಾಗಿದೆ. ಪಾಪದ ಅಪರಾಧ ಭಾವದಿಂದ ಅದು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹೀಗೆ ಪಾಪದ ಪ್ರಶ್ನೆಯು ಪರಿಹರಿಸಲ್ಪಟ್ಟಿತು. ಅಂದರೆ ನಾವು ದೇವರೆದುರಿಗೆ ನಮ್ಮ ರಕ್ಷಣೆಯನ್ನು ತೀರ್ಮಾನಿಸುವ ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಎಂದಾಯಿತು. ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಒಂದು ನಿತ್ಯವಾದ ಬಿಡಾರವು ಸಿದ್ಧವಾಗಿದೆ ಎಂದಾಯಿತು. ಈಗ ಪೌಲನು ಉತ್ತರಿಸುವ ಪ್ರಶ್ನೆಯೆಂದರೆ, ಹಾಗಾದರೆ ಈ ಲೋಕದ ಈಗಿನ ಪರಿಸ್ಥಿತಿ ಏನು?
ಕೆಲವು ಉದಾರತಾವಾದಿಗಳು ಹೀಗೆ ಹೇಳುವುದನ್ನು ಕೇಳಿದ್ದೇನೆ: ಭವಿಷ್ಯದ ಕುರಿತಾದ ಧರ್ಮವನ್ನು ನಾನು ನಂಬುವುದಿಲ್ಲ, ಈಗಿನ ಈ ಲೋಕದ ಧರ್ಮವನ್ನು ಮಾತ್ರ ನಂಬುತ್ತೇನೆ ಎಂಬುದಾಗಿ. ಪ್ರಿಯರೇ, ಒಬ್ಬ ಯೌವನಸ್ಥನೊಂದಿಗೆ ನಾನು ಮಾತಾಡಿದೆ. ಅವನು ಕ್ರೈಸ್ತತ್ವದ ಕುರಿತಾಗಿ ಕೇಳಲು ಇಚ್ಛಿಸಲಿಲ್ಲ. ಅದು ಆಕಾಶದಲ್ಲಿನ ಎಂದೋ ಸಿಗಬಹುದಾದ ಸಣ್ಣ ವಸ್ತುವಿನಂತೆ, ನಾನು ಅದಕ್ಕೆ ಲಕ್ಷ್ಯ ಕೊಡುವುದಿಲ್ಲ ಅಂದನು. ಆಗ ನಾನು ಅವನಿಗೆ ಹೇಳಿದೆ, ನಿನಗೆ ನಿನ್ನ ವಸ್ತು ಇಲ್ಲೇ ಈಗಲೇ ಸಿಗಬೇಕಲ್ಲವೇ, ಮುಂದಕ್ಕೆ ಅಲ್ಲ. ಅವನು ಹೌದು ಎಂದು ಹೇಳಿದನು. ಪುನಃ ನಾನು ಹೇಳಿದೆ, ನಿನಗೆ ನೀನು ಆಶಿಸಿದ್ದು ಸಿಗುವ ರೀತಿ ಕಾಣಿಸುತ್ತಿಲ್ಲ ಎಂದು. ಅವನು ಅದು ಹೌದು ಎಂದು ಒಪ್ಪಿಕೊಂಡನು. ಆಗ ನಾನೆಂದೆ, ಹಾಗಾದರೆ ಅದನ್ನು ಇಲ್ಲಿಯೂ ಕಳಕೊಂಡು ಮುಂದಕ್ಕೂ ಸಿಗದಂತಾಗುವುದು ಬಹಳ ದುಃಖಕರವಾದದ್ದು ಎಂದು. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ, ನಂಬಿಕೆಯ ಮೂಲಕ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಾಗ, ಅವನಿಗೆ ಈ ಲೋಕದಲ್ಲಿಯೇ ಕೆಲವು ವಿಶೇಷ ಸಂಗತಿಗಳು ದೊರಕುತ್ತವೆಂದು ಪೌಲನು ತೋರಿಸಿಕೊಡಲಿದ್ದಾನೆ. ಈ ಪ್ರಯೋಜನಗಳನ್ನು ಲೋಕವು ಆಶಿಸುತ್ತದೆ, ಅದರ ಕುರಿತು ತಿಳಿದುಕೊಳ್ಳಲು ಇಚ್ಛಿಸುತ್ತದೆ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಗೆ ದೊರಕುವ ಈ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಅನೇಕರು ಪ್ರಯತ್ನಿಸಿ ಅದಕ್ಕಾಗಿ ತುಂಬ ಹಣ ವೆಚ್ಚ ಮಾಡುತ್ತಾರೆ. ಇದರ ಅರ್ಥ ಎಲ್ಲ ವಿಶ್ವಾಸಿಗಳು ಅದನ್ನು ಅನುಭವಿಸುತ್ತಾರೆಂದಲ್ಲ, ಆದರೂ ದೇವರು ಅದನ್ನು ನಿನಗಾಗಿ ತೆರೆದಿಟ್ಟಿದ್ದಾನೆ. ನೀನು ಕೈಚಾಚಿ ಅದನ್ನು ತೆಗೆದುಕೊಳ್ಳಬೇಕಷ್ಟೇ. ಪ್ರೀತಿಯುಳ್ಳ ದೇವಜನರೇ, ರಕ್ಷಣೆಯ ಪ್ರಯೋಜನಗಳು ಎಂಬ ವಿಚಾರವನ್ನು ನೋಡೋಣ. ಅದರಲ್ಲಿ ಮೊದಲನೆಯದು ಸಮಾಧಾನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೀಗಿರಲಾಗಿ ನಂಬಿಕೆಯಿಂದ ನೀತಿವಂತರಾದ ಕಾರಣ ಎಂಬುದನ್ನು ನೋಡುವಾಗ, ನಾವು ಕ್ರಿಸ್ತನನ್ನು ನಂಬಿದ ಆ ಕ್ಷಣದ ನಂಬಿಕೆಯ ಒಂದು ಕಾರ್ಯದ ಕುರಿತು ಹೇಳುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಉಂಟಾದ ಸಮಾಧಾನ. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ವಿಧವಾದ ಸಮಾಧಾನಗಳು ಹೇಳಲ್ಪಟ್ಟಿವೆ. ಮೊದಲನೆಯದಾಗಿ ಜಾಗತಿಕವಾದ ಶಾಂತಿ. ವಿಶ್ವಸಂಸ್ಥೆಯು ಇದಕ್ಕಾಗಿ ಅನೇಕ ವಿಧವಾಗಿ ಪ್ರಯತ್ನಿಸುತ್ತಾ ಇದೆ. ಅವರ ಹಿಂದಿನ ಪ್ರಯತ್ನಗಳೆಲ್ಲ ವ್ಯರ್ಥವಾದವುಗಳು. ಈಗಲೂ ಯಾವ ಫಲಗಳೂ ಕಂಡುಬರುವುದಿಲ್ಲ. ಮಿತ್ರರೇ, ಮನುಷ್ಯರ ಹೃದಯಗಳಲ್ಲಿ ಪಾಪವು ಇರುವ ತನಕ ಲೋಕದಲ್ಲಿ ಸಮಾಧಾನ ಉಂಟಾಗಲಾರದು. ಶಾಂತಿಯ ರಾಜನು ಬರುವ ತನಕ ನಿಜವಾದ ಶಾಂತಿ ಸ್ಥಾಪಿತವಾಗಲಾರದು. ಕ್ರಿಸ್ತನು ಈ ಭೂಮಿಯ ಮೇಲೆ ಸಮಾಧಾನವನ್ನುಂಟು ಮಾಡುತ್ತಾನೆ. ಆದರೆ ಪೌಲನು ಇಲ್ಲಿ ಜಗತ್ತಿನ ಶಾಂತಿಯ ಕುರಿತಾಗಿ ಮಾತಾಡುತ್ತಿಲ್ಲ. ಇನ್ನೊಂದು ಸಮಾಧಾನವೆಂದರೆ ಆತ್ಮದಲ್ಲಿ ಸಮಾಧಾನ. ಯೇಸು ಯೋಹಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ತಿಳಿಸಿದ್ದಾನೆ. ದಯವಿಟ್ಟು ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಕ್ರಿಸ್ತನನ್ನು ನಂಬಿ ಆತನಲ್ಲಿ ನೆಲೆ ನಿಂತು ಆತನ ಚಿತ್ತವನ್ನು ಕೈಕೊಳ್ಳುವ ವಿಶ್ವಾಸಿಗಳಲ್ಲಿ ಈ ರೀತಿಯ ಶಾಂತಿ ನೆಲೆಸಿರುತ್ತದೆ. ನನ್ನಲ್ಲಿ ಈ ರೀತಿಯ ಸಮಾಧಾನ ಯಾವಾಗಲೂ ಇರಬೇಕೆಂದು ನಾನು ಹಾರೈಸುತ್ತೇನೆ. ಆದರೆ ಆ ರೀತಿ ಇರುವುದಿಲ್ಲ. ಈ ಸಮಾಧಾನವು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ದೊರೆಯುವಂತಹದ್ದು. ನಾನು ಕೂಡ ಹೆಚ್ಚಿನ ವಿಶ್ವಾಸಿಗಳಂತೆ ಜೀವಿತದಲ್ಲಿ ಏರುಪೇರುಗಳಿರುವವನು. ಕೆಲವೊಮ್ಮೆ ಈ ಶಾಂತಿ ನನ್ನ ಹೃದಯದಲ್ಲಿ ತುಂಬಿ ಹೊರಸೂಸುತ್ತದೆ. ಅದು ಅದ್ಭುತವಾದದ್ದು. ಆದರೆ ಕೆಲವೊಮ್ಮೆ ಒತ್ತಡ, ಸಮಸ್ಯೆಗಳಿದ್ದು ಸೋತು ಹೋಗಿರುವಾಗ ಈ ಶಾಂತಿ ನನ್ನನ್ನು ಬಿಟ್ಟು ದೂರ ಹೋಗುತ್ತದೆ. ಆದರೆ ಪೌಲನು ಈ ವಿಧದ ವೈಯಕ್ತಿಕ ಶಾಂತಿಯ ಕುರಿತಾಗಿಯೂ ಹೇಳುತ್ತಿಲ್ಲ. ಪ್ರಿಯರೇ, ಇನ್ನೊಂದು ರೀತಿಯ ಶಾಂತಿಯ ಕುರಿತು ಪೌಲನು ಫಿಲಿಪ್ಪಿಯ ವಿಶ್ವಾಸಿಗಳಿಗೆ ಹೇಳಿದ್ದಾನೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅದರಲ್ಲಿ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಅದು ಗ್ರಹಿಕೆಗೆ ಮೀರಿದ್ದಾದ್ದರಿಂದ ನನಗೆ ಅದೇನೆಂದು ತಿಳಿದಿಲ್ಲ, ನಿಮಗೂ ತಿಳಿದಿಲ್ಲವೆಂದು ನೆನೆಸುತ್ತೇನೆ. ಪೌಲನು ಮಾತಾಡುತ್ತಿರುವ ಸಮಾಧಾನವು ರಕ್ಷಣೆಯ ಮೊದಲ ಲಾಭವಾಗಿರುವಂತಹದ್ದು. ಕರ್ತನಾದ ಯೇಸುವಿನ ಮೂಲಕ ದೇವರೊಂದಿಗೆ ನಮಗಿರುವ ಸಮಾಧಾನ. ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಿ ದೇವರಿಗೆ ತನ್ನ ಮೇಲೆ ಯಾವ ದೂರು ಇಲ್ಲ, ನಾನೀಗ ಅಪರಾಧಿಯಲ್ಲ ಎಂಬುದಾಗಿ ತಿಳಿದ ಆತ್ಮಕ್ಕೆ ದೊರಕುವ ಸಮಾಧಾನ ಇದಾಗಿದೆ. ಪ್ರಿಯರೇ, ಮೊದಲು ತನಗೆ ವಿರೋಧವಾಗಿರಬೇಕಾಗಿದ್ದ ದೇವರು ಈಗ ತನ್ನ ಪರವಾಗಿದ್ದಾನೆಂದು ಅವನು ತಿಳಿದಿದ್ದಾನೆ. ತನಗೆ ಶಾಶ್ವತವಾದ ನಿತ್ಯವಾದ ರಕ್ಷಣೆ ಉಂಟೆಂದು ತಿಳಿದಿದ್ದಾನೆ. ಈ ಸಮಾಧಾನವು ಪಾಪವು ಕ್ಷಮಿಸಲ್ಪಟ್ಟಾಗ ಮತ್ತು ದೇವರಿಗೂ ನಿನಗೂ ನಡುವೆ ಎಲ್ಲವೂ ಸರಿಯಾಗಿರುವಾಗ ಬರುವಂತಹದ್ದು.
ಯೇಸುಕ್ರಿಸ್ತನ ರಕ್ತದ ಮೂಲಕ ನಮಗೆ ಸಮಾಧಾನ ಉಂಟಾಗಿದೆ ಎಂಬುದಾಗಿ ಪೌಲನು ತಿರುತಿರುಗಿ ಹೇಳುತ್ತಾನೆ. ಅಂದರೆ ದೇವರಿಗೂ ನಮ್ಮ ಆತ್ಮಕ್ಕೂ ನಡುವೆ ಎಲ್ಲವೂ ಸರಿಯಾಗಿದೆ ಎಂದರ್ಥ. ಇದು ಅದ್ಭುತವಾದ ಸಮಾಧಾನ. ಪ್ರಿಯ ಸ್ನೇಹಿತನೇ, ದೇವರು ನಿನ್ನೊಂದಿಗೆ ಸಂಧಾನವಾಗಿದ್ದಾನೆ. ಅದಕ್ಕಾಗಿ ನೀನೇನು ಮಾಡಬೇಕಾಗಿಲ್ಲ. ಅನೇಕರು ನೆನೆಸುವುದೇನೆಂದರೆ, ನಾವು ದೇವರೊಂದಿಗೆ ಒಂದಾಗಬೇಕಾದರೆ ತುಂಬ ಕಣ್ಣೀರು ಸುರಿಸಬೇಕು ಎಂದು. ಪ್ರಿಯರೇ, ದೇವರ ಹೃದಯವನ್ನು ಮೃದುಗೊಳಿಸಲು ನಿನ್ನ ಕಣ್ಣೀರಿನ ಅಗತ್ಯವಿಲ್ಲ. ನೀನು ಏನನ್ನೂ ಮಾಡಬೇಕಾಗಿರುವುದಿಲ್ಲ. ಕ್ರಿಸ್ತನ ಕ್ರೂಜೆಯಲ್ಲಿ ಸತ್ತದ್ದರಿಂದ ದೇವರು ನಿನ್ನೊಂದಿಗೆ ಸಂಧಾನವಾಗಿದ್ದಾನೆ. ಸುವಾರ್ತೆಯ ಸಂದೇಶವೇನೆಂದರೆ, ದೇವರೊಂದಿಗೆ ಸಂಧಾನವಾಗಿರ್ರಿ ಎಂಬುದಾಗಿ. ಪ್ರಿಯರೇ, ಮುಂದಿನ ಹೆಜ್ಜೆ ನೀನು ಇಡಬೇಕು. ನೀನು ಆತನ ರಕ್ಷಣೆಯನ್ನು ಅಂಗೀಕರಿಸುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಸಮಾಧಾನ ನಿನಗಾಗುತ್ತದೆ. ಪ್ರಿಯರೇ, ರಕ್ಷಣೆಯ ಪ್ರಯೋಜನಗಳ ಎರಡನೇ ವಿಚಾರವನ್ನು ನೋಡೋಣ. ಅದು ಪ್ರವೇಶ ಎಂಬುದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರವೇಶ ಅಂದರೆ ನಮಗೆ ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಪ್ರವೇಶವಾಗಿದೆ ಎಂಬುದಾಗಿ. ನಿನ್ನ ಕುರಿತು ನಿನ್ನ ಸ್ನೇಹಿತರು, ಸಮಸ್ಯೆಗಳು, ಪ್ರಿಯರು ಈ ಎಲ್ಲ ವಿಚಾರವಾಗಿ ಯಾರೊಂದಿಗಾದರೂ ಮಾತನಾಡುವ ಅವಕಾಶವಿರುವುದು ಬಹಳ ಒಳ್ಳೆಯದೇ. ಇಂದು ದೇವರ ಮಕ್ಕಳಾಗಿ ನಮಗೆ ಪರಲೋಕದ ತಂದೆಯ ಬಳಿಗೆ ಪ್ರವೇಶ ಉಂಟಾಗಿ ನಮಗೆ ಆತನು ಕಿವಿಗೊಡುತ್ತಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾನೆ. ಆದರೆ ನಮಗೆ ಬೇಕಾದ ರೀತಿಯಲ್ಲಿ ಆತನು ಉತ್ತರ ಕೊಡುತ್ತಾನೆಂತಲ್ಲ. ನಮ್ಮ ಮಾತನ್ನು ಯಾವಾಗಲೂ ಆತನು ಕೇಳುವವನಾಗಿದ್ದಾನೆ. ಕೆಲವೊಮ್ಮೆ ನಮ್ಮ ಒಳ್ಳೆಯದಕ್ಕಾಗಿ ಇಲ್ಲ ಎಂಬ ಉತ್ತರ ಕೊಡಬಹುದು. ಆತನು ನಮ್ಮ ಚಿತ್ತಾನುಸಾರ ಉತ್ತರಿಸದೆ ತನ್ನ ಜ್ಞಾನಕ್ಕನುಸಾರವಾಗಿ ಉತ್ತರಿಸುತ್ತಾನೆ. ನಾವು ಈಗ ನೆಲೆಗೊಂಡಿರುವ ಈ ಕೃಪೆಗೆ ನಂಬಿಕೆಯಿಂದಲೇ ಪ್ರವೇಶ ದೊರಕಿದೆ ಎಂಬುದನ್ನು ಗಮನಿಸೋಣ. ಪ್ರೀತಿಯುಳ್ಳ ದೇವಜನರೇ, ಮೂರನೇದಾಗಿ ನೋಡುತ್ತೇವೆ ನಿರೀಕ್ಷೆ ಅಥವಾ ಭರವಸ ಎಂಬುದಾಗಿ. ಪ್ರಿಯರೇ, ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ ಎಂಬುದಾಗಿ ನೋಡುವಾಗ ಇದು ಮೂರನೆಯ ಲಾಭವಾಗಿದೆ. ಇಲ್ಲಿ ಹೇಳಲ್ಪಟ್ಟಿರುವ ನಿರೀಕ್ಷೆಯು ಸತ್ಯವೇದವು ತಿಳಿಸುವಂಥದ್ದಾಗಿದೆ. ಕರ್ತನು ತಿರುಗಿ ಬಂದು ತನ್ನ ಸಭೆಯನ್ನು ಈ ಲೋಕದೊಳಗಿಂದ ಒಯ್ಯುವುದು ಮಹಿಮೆಯ ನಿರೀಕ್ಷೆಯಾಗಿದ್ದು, ಅದು ಆತನ ಎರಡನೇ ಬರೋಣದಲ್ಲಿ ನಡೆಯತಕ್ಕ ಸಂಗತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಗುವಿಗೆ ಈ ನಿರೀಕ್ಷೆ ಇರುತ್ತದೆ. ಅಂದರೆ ಅವನಿಗೊಂದು ಭವಿಷ್ಯವಿದೆ, ಎದುರು ನೋಡತಕ್ಕ ವಿಷಯವಿದೆ. ಜಗತ್ತು ನಿರೀಕ್ಷೆಗಾಗಿ, ಭವಿಷ್ಯತ್ತಿಗಾಗಿ ಎದುರು ನೋಡುತ್ತಿರುತ್ತದೆ. ಜಗತ್ತಿನಲ್ಲಿರುವ ತಾಳ್ಮೆ ರಹಿತ ಸ್ಥಿತಿಯನ್ನು ಇದು ತೋರಿಸುತ್ತದೆ. ಇದರಿಂದ ಈ ದಿನಗಳಲ್ಲಿ ಅನೇಕ ಚಳುವಳಿಗಳು ಹುಟ್ಟಿಕೊಂಡಿವೆ ಮತ್ತು ಜನರು ಅಮಲು ಪದಾರ್ಥಗಳಿಗೆ, ಮಾದಕ ದ್ರವ್ಯಗಳಿಗೆ ಹಾಗೂ ಇನ್ನಿತರ ವ್ಯಸನಗಳಿಗೆ ದಾಸರಾಗಿದ್ದು ಅವೆಲ್ಲವುಗಳು ಗುರಿಯಿಲ್ಲದ ದಾರಿಗಳಾಗಿವೆ. ಯಾಕೆಂದರೆ ಅವರೆಲ್ಲರೂ ಭವಿಷ್ಯದ ಮೇಲಣ ಆಶೆಯನ್ನು ಕಳಕೊಂಡಿರುತ್ತಾರೆ. ಆದರೆ ದೇವರ ಮಕ್ಕಳಾದ ನಮಗಾದರೂ ಒಂದು ನಿರೀಕ್ಷೆಯಿದೆ, ಅದು ಮಹಿಮೆಯ ನಿರೀಕ್ಷೆ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಯುಗ ಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ
ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆಯೇ. ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆಯೇ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆಯೇ. ನಿನ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೇ, ಯಾವಾಗಲೂ ಕತ್ತಲೆ ಬೆಳಗುತ್ತಿರುವವು. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಪ್ರೀತಿಯುಳ್ಳ ದೇವಜನರೇ, 4ನೇ ಪ್ರಯೋಜನವನ್ನು ನಾವು ನೋಡುವಾಗ ಉಪದ್ರವಗಳಲ್ಲಿ ಜಯ ಎಂಬುದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಉಪದ್ರವಗಳು ಬಂದಾಗ ಸಂತೋಷ ಪಡುತ್ತೇವೆ. ಉಪದ್ರವಗಳಿಂದ ತಾಳ್ಮೆ ಹುಟ್ಟುತ್ತದೆ ಬಲ್ಲೆವು. ಈ ತಾಳ್ಮೆಯು ತನ್ನಿಂದ ತಾನಾಗಿ ಉಂಟಾಗುವುದಿಲ್ಲ. ತಾಳ್ಮೆಯಿಂದ ಅನುಭವ ಸಿದ್ಧಿಯೂ, ಅನುಭವದಿಂದ ನಿರೀಕ್ಷೆಯೂ ಉಂಟಾಗುತ್ತದೆ. ಪ್ರಿಯರೇ, ಉಪದ್ರವದೊಂದಿಗೆ ಈ 3 ಶಬ್ದಗಳು ಸೇರಿರುತ್ತವೆ. ಇದು ಆಸಕ್ತಿಯ ವಿಷಯವಾಗಿದೆ. ಒಂದು ಸಂತೋಷ, ಮತ್ತೊಂದು ನಿರೀಕ್ಷೆ, ಹಾಗೂ 3ನೆಯದು ತಾಳ್ಮೆ. ಅದು ಪವಿತ್ರಾತ್ಮನ ಫಲವಾಗಿರುವುದಾದರೂ ದೇವರು ನಮ್ಮಲ್ಲಿ ಇವುಗಳನ್ನು ಹುಟ್ಟಿಸಬೇಕು. ಅಂದರೆ ವಿಶ್ವಾಸಿಯ ಜೀವಿತದಲ್ಲಿ ಇವು ಕಾಣಿಸಬೇಕಾದರೆ ಪ್ರಯಾಸ ಪಡಬೇಕಾಗಿದೆ. ವಿಶ್ವಾಸಿಯ ಜೀವಿತದಲ್ಲಿ ಫಲ ಕಾಣಬೇಕಾದರೆ ದೇವರು ಕೊಂಬೆಗಳನ್ನು ಶುದ್ಧಗೊಳಿಸಬೇಕಾಗುತ್ತದೆ. ಲೋಕವು ಇದನ್ನು ಬೇರೆ ರೀತಿಯಲ್ಲಿ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆಯ ಪ್ರಯೋಜನಗಳಲ್ಲಿ 5ನೇ ವಿಚಾರವನ್ನು ನೋಡುವಾಗ ಅದು ದೇವರ ಪ್ರೀತಿಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಇದು ದೇವರ ಕಡೆಗಿನ ನಮ್ಮ ಪ್ರೀತಿಯಲ್ಲ, ನಮ್ಮ ಕಡೆಗಿನ ದೇವರ ಪ್ರೀತಿಯಾಗಿದೆ. ಮತ್ತು ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕ ಈ ಪ್ರೀತಿಯು ನಿಜವಾಗಿ ಮಾಡಲ್ಪಟ್ಟಿದೆ. 6ನೇ ವಿಚಾರವನ್ನು ನೋಡುವಾಗ ಪರಿಶುದ್ಧಾತ್ಮನು. ಪ್ರಿಯರೇ, ಪರಿಶುದ್ಧಾತ್ಮನ ಕಾರ್ಯದ ಕುರಿತಾಗಿ ರೋಮಾಪುರ ಪತ್ರಿಕೆಯಲ್ಲಿ ಮೊದಲನೇದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಈಗಿನ ಲಾಭಗಳ ಪಟ್ಟಿಯಲ್ಲಿ ಒಂದು ಉಲ್ಲೇಖ ಮಾತ್ರ ಆಗಿರುತ್ತದೆ. ಮುಂದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಬರುವವರೆಗೆ ಪವಿತ್ರಾತ್ಮನ ಕುರಿತಾಗಿ ನಾವು ನೋಡುವುದಿಲ್ಲ. ಅಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಬಾರಿ ಪವಿತ್ರಾತ್ಮನ ಹೆಸರು ಉಲ್ಲೇಖಿಸಲ್ಪಟ್ಟಿದೆ. ವಿಶ್ವಾಸಿಯ ಹೃದಯಕ್ಕೆ ದೇವರ ಪ್ರೀತಿಯನ್ನು, ಅಂದರೆ ನಮ್ಮ ಕಡೆಗಿನ ದೇವರ ಪ್ರೀತಿಯನ್ನು ನಿಜವೆಂದು ತೋರಿಸುವುದು ಪವಿತ್ರಾತ್ಮನೇ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಜನರು ತಮ್ಮ ಜೀವಿತಗಳಲ್ಲಿ ಇದನ್ನು ಅರಿತುಕೊಳ್ಳುವುದು ಎಷ್ಟು ಅವಶ್ಯ. ಪವಿತ್ರಾತ್ಮನು ಮಾತ್ರ ದೇವರ ಪ್ರೀತಿಯನ್ನು ನಮಗೆ ನಿಜವೆಂದು ತೋರಿಸುತ್ತಾನೆ. ಪೌಲನು ದೇವರ ಪ್ರೀತಿಯನ್ನು ಕುರಿತು ಇಲ್ಲಿ ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಒಳ್ಳೆಯವರಿಗಾಗಿ ಅಲ್ಲ, ಭಕ್ತಿಹೀನರಿಗಾಗಿ ಪ್ರಾಣ ಕೊಟ್ಟನು. ಆತನ ವೈರಿಗಳಾಗಿದ್ದು ಆತನನ್ನು ದ್ವೇಷಿಸುತ್ತಿದ್ದವರಿಗಾಗಿ ಆತನನ್ನು ಅವರು ಕ್ರೂಜಿಗೆ ಹಾಕುತ್ತಿದ್ದಾಗ ಆತನು, ತಂದೆಯೇ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅವರಿಗೆ ತಿಳಿಯದು ಎಂದು ಅವರಿಗಾಗಿ ಬೇಡಿಕೊಂಡನು. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಭಕ್ತಿಹೀನರಲ್ಲಿ ನಾನು ನೀನು ಸೇರಿರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವುದಿಲ್ಲ. ಈ ಮಾತು ನಿಮಗೆ ಆಶ್ಚರ್ಯವನ್ನು ತರಬಹುದು.
ದೇವರು ಪ್ರೀತಿಗಿಂತಲೂ ಹೆಚ್ಚಿನವನು. ಆತನು ಪರಿಶುದ್ಧನೂ ನೀತಿವಂತನೂ ಆಗಿದ್ದಾನೆ. ದೇವರು ಪರಲೋಕದ ಹಿಂದಿನ ಬಾಗಲನ್ನು ತೆರೆದು ಕತ್ತಲೆಯಲ್ಲಿ ಪಾಪಿಗಳನ್ನು ಒಳಗೆ ಸೇರಿಸುವವನಲ್ಲ, ಇಲ್ಲವೇ ಪರಲೋಕದ ಬಾಗಿಲನ್ನು ಅರ್ಧ ತೆರೆದು ಅವರನ್ನು ಒಳಗೂ ಬಿಡುವವನು ಅಲ್ಲ. ಒಂದು ವೇಳೆ ಆತನು ಹಾಗೆ ಮಾಡುವುದಾದರೆ ಅಪರಾಧಿಯನ್ನು ಬಿಟ್ಟು ಬಿಡುವ ಭ್ರಷ್ಟ ನ್ಯಾಯಾಧಿಪತಿಯಾದನು. ಪ್ರಿಯರೇ, ಪಾಪಿಗಳ ಪಾಪಕ್ಕಾಗಿ ದೇವರು ದಂಡನೆ ಕೊಡಲೇಬೇಕಿದೆ, ನ್ಯಾಯ ವಿಚಾರಣೆ ಆಗಲೇಬೇಕಿದೆ. ಆದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನೀನು ಯಾರೇ ಆಗಿದ್ದರೂ, ಏನನ್ನೂ ಮಾಡಿದ್ದರೂ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ನೀವು ಕೆಟ್ಟದ್ದನ್ನು ಮಾಡಿದರೆ ದೇವರು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಮಕ್ಕಳಿಗೆ ಹೇಳುವುದು ತಪ್ಪು. ಆದರೆ ದೇವರು ಮಕ್ಕಳು ತಪ್ಪು ಮಾಡಿದಾಗಲೂ ಅವರನ್ನು ಪ್ರೀತಿಸುತ್ತಾನೆ. ದೇವರು ನಮ್ಮನ್ನು ಪ್ರೀತಿಸದ ಹಾಗೆ ಮಾಡಲು ಸಾಧ್ಯವಿಲ್ಲ. ಆದರೆ ದೇವರ ಪ್ರೀತಿಯನ್ನು ಅನುಭವಿಸದ ಸ್ಥಿತಿಯಲ್ಲಿ ನೀನು ಇರಬಹುದು. ಉದಾಹರಣೆಗೆ, ಸೂರ್ಯನು ಬೆಳಕು ಕೊಡದಂತೆ ಮಾಡಲು ನಿನಗೆ ಸಾಧ್ಯವಿಲ್ಲ, ಆದರೆ ಆತನ ಬೆಳಕು ನಿನ್ನ ಮೇಲೆ ಬೀಳದಂತೆ ತಪ್ಪಿಸಿಕೊಳ್ಳಬಹುದು. ಒಂದು ಪಾಪವೆಂಬ ಕೊಡೆ, ಅಲಕ್ಷ್ಯವೆಂಬ ಕೊಡೆ, ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವ ಕೊಡೆಯನ್ನು ಅಡ್ಡ ಹಿಡಿದು ದೇವರ ಪ್ರೀತಿಯಿಂದ ತಪ್ಪಿಸಿಕೊಳ್ಳಬಹುದು. ಇವೆಲ್ಲವೂ ದೇವರ ಪ್ರೀತಿಯನ್ನು ನೀನು ಅನುಭವಿಸದಂತೆ ತಡೆಯಬಹುದಾದರೂ ಆತನು ಇನ್ನೂ ನಿನ್ನನ್ನು ಪ್ರೀತಿಸುತ್ತಲೇ ಇರುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ಸ್ನೇಹಿತನೇ, ದೇವರು ನಿನ್ನ ಕಡೆಗಿನ ತನ್ನ ಪ್ರೀತಿಯನ್ನು ತನ್ನ ಮಗನಾದ ಯೇಸುವನ್ನು ಸಾಯುವುದಕ್ಕೆ ಒಪ್ಪಿಸುವುದರಲ್ಲಿ ತೋರಿಸಿದ್ದಾನೆ. ಆತನು ನಿನ್ನ ಪಾಪದ ಸಾಲವನ್ನು ತೀರಿಸಿದನು. ಈಗ ನೀನು ದೇವರು ಇಚ್ಛಿಸುವ ಮಾರ್ಗದಲ್ಲಿ ಬರುವುದಾದರೆ ಪರಿಶುದ್ಧನಾದ ದೇವರು ನಿನ್ನನ್ನು ರಕ್ಷಿಸಬಲ್ಲನು. ಆದರೆ ಆತನು ಮಾಡಿದ ಮಾರ್ಗದಲ್ಲಿ ಬರಬೇಕು. ನಾವು ನಮ್ಮ ರೀತಿಯಲ್ಲಿ ಬಂದರೆ ಆಗುತ್ತದೆಂದು ತಪ್ಪು ಕಲ್ಪನೆ ಈ ದಿನಗಳಲ್ಲಿ ಅನೇಕರಲ್ಲಿ ಇರುತ್ತದೆ. ಪ್ರಿಯ ಸ್ನೇಹಿತನೇ, ಈ ಲೋಕವು ನಿನ್ನದಲ್ಲ, ದೇವರದ್ದು. ಆದ್ದರಿಂದ ಅದರ ನಿಯಮಗಳನ್ನು ನೀನು ರೂಪಿಸುವುದಕ್ಕಾಗುವುದಿಲ್ಲ. ಆತನು ನಿಯಮಗಳನ್ನು ಮಾಡುತ್ತಾನೆ ಮತ್ತು ಕ್ರಿಸ್ತನ ಮೂಲಕ ಹೊರತು ಆತನ ಬಳಿಗೆ ಬೇರಾವ ರೀತಿಯಿಂದಲೂ ಬರಲು ಸಾಧ್ಯವಿಲ್ಲವೆಂದು ಆತನು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿನಗಾಗಿ ಪ್ರಾಣ ಕೊಡುವುದಕ್ಕೆ ಯಾರಾದರೂ ಸಿದ್ಧರಾಗಿದ್ದಾರೋ? ಇಂತಹ ಯಾರನ್ನಾದರೂ ನೀನು ತೋರಿಸಬಹುದೋ? ಆದರೆ ಆ ರೀತಿ ಒಬ್ಬನೇ ಇದ್ದಾನೆ, ಅದು ದೇವರು ತಾನೆ. ದೇವರು ನಿನಗಾಗಿ ಸಾಯುವುದಕ್ಕಾಗಿ ತನ್ನ ಮಗನನ್ನು ಕಳಿಸುವಷ್ಟರ ಮಟ್ಟಿಗೆ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟನು. ಇದರಲ್ಲಿ ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸಿದ್ದಾನೆ. ಮತ್ತು ದೇವರು ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವುದಲ್ಲ, ಆತನು ಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಯಾಕಂದರೆ ಪಾಪದ ಹೊರೆಯು ಕ್ರಿಸ್ತನ ಮರಣದ ಮೂಲಕ ತೆಗೆದುಹಾಕಲ್ಪಟ್ಟಿದೆ ಮತ್ತು ಆತನು ತನ್ನ ಕೈಗಳನ್ನು ಚಾಚಿ ನಿನ್ನನ್ನು ನನ್ನನ್ನು ರಕ್ಷಿಸುವಾತನಾಗಿದ್ದಾನೆ. ಮುಂದಕ್ಕೆ ನಾವು ನೋಡೋಣ. 7ನೇ ಲಾಭ, ಅದು ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಎಂಬುದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕೋಪ ಎಂದರೆ ಪ್ರವಾದಿಗಳು ನುಡಿದ ವಿಚಾರವೇ ಆಗಿರುತ್ತದೆ. ಇದು ಕರ್ತನಾದ ಯೇಸು ಮಹಾಸಂಕಟ ಕಾಲವೆಂದು ಕರೆದ ಸಮಯ. ನಾವು ರೌದ್ರದಿಂದ ತಪ್ಪಿಸಲ್ಪಡುತ್ತೇವೆಂದು ಪೌಲನು ಹೇಳುತ್ತಾನೆ. ನಾವು ಪಾಪದ ಶಿಕ್ಷೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಈಗ ದೇವರು ನಮ್ಮನ್ನು ಸತತವಾಗಿ ಪಾಪದ ಅಧಿಕಾರದಿಂದ ರಕ್ಷಿಸುತ್ತಾ ಇದ್ದಾನೆ ಮತ್ತು ಮುಂದಕ್ಕೆ ಆತನು ನಮ್ಮನ್ನು ಪಾಪದ ಇರುವಿಕೆಯಿಂದಲೇ ರಕ್ಷಿಸಲಿದ್ದಾನೆ. ಇದರ ಅರ್ಥ, ಪ್ರತಿಯೊಬ್ಬ ವಿಶ್ವಾಸಿಯು ಮೇಲಕ್ಕೆತ್ತುವ ಸಮಯದಲ್ಲಿ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ನಾವು ಯೋಗ್ಯತೆ ಉಳ್ಳವರಾದ್ದರಿಂದ ಆ ರೌದ್ರದ ದಿನವನ್ನು ತಪ್ಪಿಸಿಕೊಳ್ಳುವುದಲ್ಲ, ಆದರೆ ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿರುವುದರಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆಯ ಲಾಭದ ಕೊನೆಯ ವಿಚಾರವೇ ಅಂದರೆ 8ನೇ ವಿಚಾರ ಹರ್ಷ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ
ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ. ಪ್ರಿಯರೇ, 8ನೇ ರಕ್ಷಣೆಯ ಪ್ರಯೋಜನ ನೋಡುವಾಗ ಹರ್ಷ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಸತ್ತನು, ನಮ್ಮನ್ನು ರಕ್ಷಣೆಯಲ್ಲಿ ಇರಿಸುವುದಕ್ಕಾಗಿ ಅಲ್ಲಿ ಜೀವಿಸುತ್ತಾ ಇದ್ದಾನೆ. ನಾವು ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿನ ಅತೀ ಅದ್ಭುತವಾದ ವಾಕ್ಯ ಇದಾಗಿದೆ ಎಂದು ನಾನು ನಂಬುತ್ತೇನೆ. ಇದರ ಅರ್ಥ, ನೀನು ಎಲ್ಲೇ ಇದ್ದರೂ, ನಿನ್ನ ಸಮಸ್ಯೆ ಏನೇ ಇದ್ದರೂ ನೀನು ದೇವರಲ್ಲಿ ಹರ್ಷಗೊಳ್ಳಬಹುದು ಎಂದು. ಪ್ರಿಯರೇ, ಈ ಮೇಲಿನವು ರಕ್ಷಣೆಯಿಂದಾಗುವ 8 ಲಾಭಗಳು. ಇದಕ್ಕಾಗಿ ನಾವು ಕರ್ತನನ್ನು ಸ್ತುತಿಸೋಣವೇ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಗಿಸುವಾಗ ಇದನ್ನು ನಾವು ಆಲೋಚಿಸಿಕೊಳ್ಳೋಣವೇ? ಹರ್ಷ ಹೃದಯವೇ ಒಳ್ಳೆಯ ಔಷಧ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಹೇಗೆ ಇರುವೆವು? ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಮಾಧಾನ ಶಾಂತಿ ಇಲ್ಲದ ಜೀವಿತವಾಗಿರುವುದಾದರೆ ಇಂದೇ ನಮ್ಮನ್ನು ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡೋಣವೇ? ಆತನಿಂದ ಶಾಂತಿಯನ್ನು, ಸಮಾಧಾನವನ್ನು, ಹರ್ಷ ಹೃದಯವನ್ನು ಹೊಂದಿದವರಾಗಿ ನಮ್ಮ ಜೀವಿತದಲ್ಲಿ ಆತನನ್ನು ಪ್ರೀತಿಸುತ್ತಾ ನಂಬಿಕೆಯಿಂದ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ತನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸಲಿ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಧರ್ಮವು ನಮ್ಮನ್ನು ರಕ್ಷಿಸಲಾರದು, ಕ್ರಿಸ್ತನಿಂದ ಮಾತ್ರ ರಕ್ಷಣೆ. ಆ ರಕ್ಷಣೆಯಿಂದ ನಮಗೆ ಸಿಗುವ ಪ್ರಯೋಜನಗಳನ್ನು ಕ್ರಮಬದ್ಧವಾಗಿ ನಾವು ಅರಿತುಕೊಂಡೆವು. ನಾವು ಕಲಿತ ಎಲ್ಲ ರಕ್ಷಣೆಯ ಪ್ರಯೋಜನಗಳು ನಮ್ಮಲ್ಲಿರುವಾಗ ಹರ್ಷ ಹೃದಯವುಳ್ಳವರಾಗಿ ನಾವು ಜೀವಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಇತರರಿಗೂ ಪ್ರಯೋಜನವಾಗುತ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನಲ್ಲಿ ನಿಜವಾದ ಸಮಾಧಾನವಿದೆ. ನಮ್ಮ ಹೃದಯ ಯಾವಾಗಲೂ ಹರ್ಷಗೊಳ್ಳಬೇಕಾದರೆ ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು ಎಂಬುದಾಗಿ ನೀನು ತಿಳಿಸಿದ್ದಿ ಸ್ವಾಮಿ. ಹರ್ಷ ಹೃದಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು. ತಂದೆಯಾದ ದೇವರೇ, ನಮ್ಮ ವೀಕ್ಷಕ ಬಾಂಧವರಲ್ಲಿ ಯಾರಾದರೂ ನಾನಾ ರೀತಿಯ ಬಂಧನದಲ್ಲಿ ಇರುವುದಾದರೆ ಆ ಬಂಧನಗಳಿಂದ ಅವರಿಗೆ ಇವತ್ತು ಬಿಡುಗಡೆಯನ್ನು ಕೊಡು. ಪ್ರತಿಯೊಬ್ಬರ ಜೀವಿತದಲ್ಲಿ, ಕುಟುಂಬದಲ್ಲಿ ನಿನ್ನ ಸಮಾಧಾನವನ್ನು ನೆಲೆಗೊಳಿಸು. ಮನೆಯಲ್ಲಿ ನಿನ್ನ ಹರ್ಷವಿರಲಿ ಸ್ವಾಮಿ. ನಿನ್ನ ಮೇಲೆ ವಿಶ್ವಾಸವಿಟ್ಟು ಜೀವಿಸುವಾಗ ನಿನ್ನಲ್ಲಿ ಅವರು ಧನ್ಯರಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಿಮ್ಮಲ್ಲಿ ದೈವಿಕ ಸಮಾಧಾನವಿರುವುದಾದರೆ ಅದನ್ನು ಇತರರಿಗೆ ತಿಳಿಯಪಡಿಸಿರಿ. ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡಿರಿ. ದೇವರು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸಲಿ.